ಕನಕರಾಗ ಪುಣ್ಯಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಾವಿಂದು ಬೆಂಗಳೂರಿನ ರಾಜಾಜಿನಗರದಲ್ಲಿ ನೆಲೆಸಿರುವ ಶ್ರೀರಾಮನ ಕ್ಷೇತ್ರ ಮಹಿಮೆಯನ್ನ ತಿಳಿಯೋಣ ಬನ್ನಿ. ಸುಮಾರು 1956ರ ಕಾಲ ಅದು. ಊರಿಂದ ಊರಿಗೆ ಜೀವನಕ್ಕೆಂದು ಹಲವರು ಈ ಬೆಂಗಳೂರಿಗೆ ಬರುತ್ತಿದ್ದರು. ಅಂಥವರಲ್ಲಿ ರಾಜಾಜಿನಗರಕ್ಕೂ ಬಂದು ನೆಲೆ ನಿಂತರು. ಇವರೆಲ್ಲ ಒಟ್ಟಾಗಿ ಸೇರಿ ಪ್ರತಿ ಶನಿವಾರ ಒಂದೊಂದು ಮನೆಯಲ್ಲಿ ರಾಮ ಭಜನೆ ಮೂಲಕ ಭಗವಂತನನ್ನ ಸ್ಮರಿಸುತ್ತಿದ್ರು. ಕೆಲವು ವರ್ಷಗಳ ನಂತರ ಸಣ್ಣದಾಗಿ ಶುರುವಾದ ಆ ರಾಮನಾಮನ ಸ್ಮರಣೆ ದಿನಗಳು ಕಳೆದಂತೆ ರಾಮ ಭಜನಾ ಮಂಡಳಿಯಾಗಿ ರೂಪುಗೊಳ್ಳುತ್ತದೆ. ನಂತರ ಏನಾಯ್ತು ಬನ್ನಿ ನೋಡೋಣ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಅಂದು ಆರಂಭಿಸಿದ್ದ ಶ್ರೀರಾಮ ಭಜನಾ ಮಂಡಳಿ ಕಾಲ ಕಳೆದಂತೆ ಶ್ರೀರಾಮ ಸೇವಾ ಮಂಡಳಿ ಎಂದು ನಾಮಕರಣಗೊಂಡಿತು. ಆಗಿನ್ನೂ ಶ್ರೀರಾಮ ಅಲ್ಲಿಗೆ ಬಂದು ನೆಲೆಸಿರುವುದಿಲ್ಲ. ಪ್ರತಿ ಶ್ರೀರಾಮ ನವಮಿಯಂದು ಈ ಸಮಿತಿಯ ಸದಸ್ಯರಾಗಿದ್ದಂತಹ ಚಿನ್ನಯ್ಯ ನಾಯ್ಡು ಅವರ ಮನೆಯ ಆವರಣದಲ್ಲಿಯೇ ಒಂದು ಚಪ್ಪರ ಹಾಕಿ ಉತ್ಸವ ಮೂರ್ತಿಗಳನ್ನು ಇಟ್ಟು ರಾಮೋತ್ಸವವನ್ನ ನೆರವೇರಿಸುತ್ತಿದ್ದರು. ದಶರಥ ರಾಮನು ದಯಾ ಸಮುದ್ರನು ಆಗಿಹನು, ಜಾನಕಿ ರಾಮನು ಜಗದಭಿರಾಮನು ಆಗಿಹನು, ಕೌಸಲ್ಯ ರಾಮನು ಸುಪ್ರಜೆ ಬಾಲಕನಾಗಿಹನು. ಕೆಲವು ವರ್ಷಗಳ ನಂತರ ಭಕ್ತಾದಿಗಳ ಸಹಕಾರದಿಂದ 1969ರಲ್ಲಿ ದೇವಾಲಯವನ್ನ ನಿರ್ಮಿಸುತ್ತಾರೆ. 27/3/1969ರ ಶ್ರೀರಾಮ ನವಮಿಯಂದು ಸೀತಾರಾಮ, ಲಕ್ಷ್ಮಣ, ಆಂಜನೇಯನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ಶ್ರೀರಾಮಚಂದ್ರ ಆಶ್ರಿತ ಪಾರಿಜಾತಃ ಸಮಸ್ತ ಕಲ್ಯಾಣ ಗುಣಾಭಿರಾಮಃ ಸೀತಾಮುಖಾಂಭೋರುಹ ಚಂಚರೀಕಃ ನಿರಂತರಂ ಮಂಗಳಮಾತನೋತು, ನಿರಂತರಂ ಮಂಗಳಮಾತನೋತು. ಈ ರಾಜಾಜಿನಗರ ಬಡಾವಣೆ ಬೆಳೆಯುತ್ತಿದ್ದಂತೆ ಶ್ರೀರಾಮನ ಭಕ್ತಾದಿಗಳು ಹೆಚ್ಚಾಗುತ್ತಾ ಬಂದರು. ದಿನ ಬೆಳಗಾದಂತೆ ಶ್ರೀರಾಮನ ಪೂಜಾ ಕೈಂಕರ್ಯಗಳು ಹೆಚ್ಚಿದವು. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ, ಶ್ರೀರಾಮ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ, ಶ್ರೀರಾಮ. ಧರ್ಮ ಮಾರ್ಗದಲ್ಲಿ ನಡೆದು ತೋರಿದನು ಶ್ರೀರಾಮ, ಶ್ರೀರಾಮ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ, ಶ್ರೀರಾಮ. ಇದು ಮಹಾದ್ವಾರವನ್ನ ಒಳಗೊಂಡ ಭವ್ಯ ರಾಜಗೋಪುರ. ಈ ಗೋಪುರ ನಿರ್ಮಾಣ ಮಾಡುವುದಕ್ಕೆ ಸುಮಾರು 21 ವರ್ಷಗಳೇ ಬೇಕಾಗಿರುತ್ತವೆ.
ರಾಜಗೋಪುರದ ಕುಂಭಾಭಿಷೇಕವನ್ನ ಉಡುಪಿ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯವರ ಅಮೃತ ಹಸ್ತದಿಂದ ನೆರವೇರುತ್ತದೆ. ವೈಭೋಗ ಬಯಸದ ವೈದೇಹಿನಾಥನು ಭರತಗೆ ಪಾದುಕೆ ಇತ್ತಿಹನೋ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ ಶ್ರೀರಾಮ. ಸುಂದರ ರಾಮನ ಮೋಹಿಸಿ ಬಂದಿಹ ವಿಧವೆಯ ವಿಕಾರ. ಈ ರಾಜಗೋಪುರವನ್ನ ದಾಟಿ ಒಳ ಹೋದರೆ ವಿಶಾಲವಾದ ಗರ್ಭಗುಡಿಯ ಹೊರಗಿನ ಪೌಳಿ ಕಾಣಿಸುತ್ತದೆ. ಪೌಳಿಯ ಎಡಭಾಗದಲ್ಲಿ ಶ್ರೀರಾಮನ ಸ್ವರ್ಣ ಮಂಟಪವನ್ನ ಕಾಣಬಹುದು. ಇಲ್ಲಿ ಶ್ರೀರಾಮ ನವಮಿಯಂದು ಉತ್ಸವ ಮೂರ್ತಿಗಳನ್ನ ಇಟ್ಟು ಭಜನೆ ಹಾಗೂ ಪ್ರವಚನ ಕಾರ್ಯಗಳನ್ನ ನಡೆಸಿಕೊಡ್ತಾರೆ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ ಶ್ರೀರಾಮ. ಮಂದನ ಮಾತಿಗೆ ಮಾತೆ ಸೀತೆಗೆ ಇದು ಗರ್ಭಗುಡಿಯ ಮುಂಭಾಗದ ಪೌಳಿ. ವಿಶಾಲವಾದ ಪ್ರದಕ್ಷಿಣಾ ಪಥವನ್ನ ನಾವಿಲ್ಲಿ ನೋಡಬಹುದು. ಮಧ್ಯಭಾಗದಲ್ಲಿ ಶ್ರೀ ಸೀತಾರಾಮ, ಲಕ್ಷ್ಮಣ ಮತ್ತು ಆಂಜನೇಯನ ವಿಗ್ರಹಗಳಿವೆ. ಹಾಗೆಯೇ ಎಡ ಮತ್ತು ಬಲಭಾಗದಲ್ಲಿ ಶ್ರೀ ರಾಮಲಿಂಗೇಶ್ವರ ಹಾಗೂ ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನ ಪಡೆಯಬಹುದು. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ ಶ್ರೀರಾಮ. ಧರ್ಮ ಮಾರ್ಗದಲ್ಲಿ ನಡೆದು ತೋರಿದನು ಶ್ರೀರಾಮ ಶ್ರೀರಾಮ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ ಶ್ರೀರಾಮ. ಸತ್ಯ ಧರ್ಮಗಳ ಸಾಕಾರ ಮೂರುತಿ ಶ್ರೀರಾಮ ಶ್ರೀರಾಮ. ಶ್ರೀರಾಮ ಲಕ್ಷ್ಮಣರ ವಿಶೇಷ ಅಭಿಷೇಕವನ್ನ ನೋಡೋಣ ಸಣ್ಣದೊಂದು ವಿರಾಮದ ಬಳಿಕ.